ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೊಟ್ಟು ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಪರವಾಗಿ ಯಾವುದೇ ಮಾತನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಅದರ ಜೊತೆಗೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಇವತ್ತು ಬಜೆಟ್ನಲ್ಲಿ ಎದ್ದು ಕಾಣತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿರುವ ಹಾಗೆ ಅತಿ ಹಿಂದುಳಿದ ಪ್ರದೇಶಗಳಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದು ಸಮಾನ ಅವಕಾಶವನ್ನು ಕೊಡಬೇಕನ್ನುವಂಥದ್ದನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ ಅನೇಕ ಅನುದಾನಗಳನ್ನು ಮರೆಮಾಚಿ ಇಂದು ಕೇವಲ ರಾಜ್ಯದ ಅನುದಾನವೆಂದು ಜನರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸ. ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಆಗಲಿ, 5 kg ಅಕ್ಕಿ ಯೋಜನೆ ಆಗಲಿ, ಉದ್ಯೋಗ ಖಾತ್ರಿ ಯೋಜನೆ, ಸ್ಮಾರ್ಟ್ ಸಿಟಿ, ಅಮೃತ್ ನಗರದ ಯೋಜನೆ, ಹೀಗೆ ಹಲವಾರು ಯೋಜನೆಗಳು ಕೇಂದ್ರದಿಂದ ಬಂದರೂ ಕೂಡ ಇವತ್ತು ಅವನ್ನ ರಾಜ್ಯ ಸರ್ಕಾರ ಎಲ್ಲಿ ಕೂಡ ಹೇಳುವಂತದನ್ನು ಮಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಹುಬ್ಳಿ ಧಾರವಾಡ ಆಗಲಿ, ಬೆಳಗಾವಿ ಆಗಲಿ ಪ್ರಮುಖ ನಗರಗಳಿಗೆ ಜೂನ್ಲಿಂದ ನಮಗೆ LNTದು ಏನೋ ನೀರಿನ ವಾಟರ್ ಸಪ್ಲೈ ಇತ್ತು, ಜೂನ್ 25ಕ್ಕೆ ಮುಗಿತೈತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಇದು ಯಾವುದಕ್ಕೂ ಕೂಡ ಸತ್ಯಾಂಶ ಇಲ್ಲ. ಇದು ಯಾವುದು ಜೂನ್ 2025 ಜೂನ್ ಒಳಗೆ ಮುಗಿಯಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಹೇಳ್ತೇನೆ. ಯಾಕಂದ್ರೆ ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಉದ್ಭವ ಆಗ್ತಾ ಇದ್ದಾವೆ. ನೀರು ಇವತ್ತು ಬಹಳಷ್ಟು ಈಗ ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ, ನೀರಿನ ಕೆಪಾಸಿಟಿ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ಹಿಡಕಲ್ ಜಲಾಶಯದಿಂದ ಧಾರವಾಡ ಬೇಲೂರು ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಡಲು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರ ನಡುವೆ ಬಹಳ ದೊಡ್ಡದಾದಂತಹ ಗುದುಮುರಿ ನಡೆದೈತಿ. ವರದಿಯನ್ನು ನಾವು ಕೇಳಿದ್ದೇವೆ. ಉದ್ಯಮ ಉತ್ತೇಜನದ ಮಾತನಾಡುತ್ತಾ ಸರ್ಕಾರ ನೀರು ಸರಬರಾಜು ವಿಷಯದಲ್ಲಿ ಈ ರೀತಿಯಲ್ಲಿ ಗಲಾಟೆಯಲ್ಲಿ ಮುಳುಗಿದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಬಹುದೊಡ್ಡದಾದಂತಹ ನಷ್ಟ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ.